ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರುವಂತಹ ಅಕ್ಕಿ ಸಂಡಿಗೆನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅತಿ ಬೆಳ್ಳಗೆ ಮತ್ತು ಹೂವಿನ ಹಾಗೆ ಅರಳುವಂತಹ ಸಂಡಿಗೆ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ. ಇದು ಸಿಂಪಲ್ಲಾಗಿ ಮತ್ತು ಬೇಗನೆ ಕೂಡ ಮಾಡ್ಕೊಳ್ಬಹುದು. ಅದಕ್ಕಿಂತ ಮುಂಚೆ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದಿನ ನೆರಳಿನಲ್ಲಿ ಒಣಗಿ ಹಾಕ್ಕೊಂಡು ಆನಂತರ ಬಿಸ್ಕೊಂಡು ಬಂದು ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟು, ಇದನ್ನು ಒಂದು ಬೌಲ್ ಆಗುವಷ್ಟು ತೆಗೆದುಕೊಂಡಿದ್ದೀನಿ. ನೋಡಿ, ತುಂಬಾ ಸಾಫ್ಟಾಗಿ ಬಿಸ್ಕೊಂಡು ಬರಬೇಕು. ಆನಂತರ ಅದೇ ಬೌಲಿನಿಂದ ನಾನು 2 ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ 2 ಬೌಲಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ನೀವು ಯಾವ ಬೌಲಿನಿಂದ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿರ್ತೀರಲ್ವ ಅದರಿಂದನೇ ನೀವು 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಆನಂತರ ಇದಕ್ಕೆ 1 ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಆನಂತರ ಇನ್ನೊಂದು ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ತೀನಿ. ನೋಡಿ, ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿರುವಾಗ ಅಕ್ಕಿ ಹಿಟ್ಟು ಗಟ್ಟಿ ಆಗುತ್ತಲ್ವ, ಆವಾಗ ಈ ನೀರು ಹಾಕ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಬಿಸಿನೀರೇ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಮುಂಚೆನೇ ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀವಲ್ವ, ಅದನ್ನು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಇವಾಗ ಸ್ವಲ್ಪ ಪ್ರಮಾಣದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಪ್ರಮಾಣದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ನೀರಿನೊಂದಿಗೆ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ನೀವು ಪೂರ್ತಿಯಾಗಿ ಒಮ್ಮೆಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ನೋಡಿ, ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು. ನಿಮಗೆ ಕಾಣಿಸ್ತಾ ಇರಬಹುದು. ಈ ರೀತಿಯಾಗಿ ಕಲಿಸ್ಕೊಂಡ ನಂತರ ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇದನ್ನೂ ಕೂಡ ನೀರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆದ ನಂತರ ಮತ್ತೆ ಉಳಿದಿರುವ ಹಿಟ್ಟನ್ನು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಪ್ರಮಾಣದಷ್ಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗಂಟಾಗೋ ಹಾಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಕಸ್ಮಿಕವಾಗಿ ಗಂಟಾಯಿತು ಅಂತಂದರೆ ನೀವು ಕೆಳಗಡೆ ಇಟ್ಕೊಂಡು ಗಂಟನ್ನು ಹೊಡ್ಕೊಳ್ಳಿ. ಅಂದರೆ ನೀವು ಒಲೆ ಮೇಲೆ ಇಟ್ಕೊಂಡು ಗಂಟು ಹೊಡ್ಕೊಳ್ಳೋಕ್ಕೆ ನಿಮಗೆ ಆಗೋದಿಲ್ಲ, ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಗಂಟನ್ನು ಹೊಡ್ಕೊಂಡು ಮತ್ತು ಪೂರ್ತಿ ಸಾಫ್ಟಾಗಿ ಮಾಡಿಕೊಂಡು ಆನಂತರ ನೀವು ಮತ್ತೆ ಒಲೆ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಇದು ಇನ್ನೂ ಚೆನ್ನಾಗಿ ಕುದಿಬೇಕು. ಇದ್ರದ್ದೇನು ಕಲರ್ ಏನಿರುತ್ತಲ್ವ ಪೂರ್ತಿ ಚೇಂಜ್ ಆಗುತ್ತೆ, ಅಂದರೆ ಒಂಥರ ಶೈನಿಂಗ್ ಆಗಿ ಬರುತ್ತೆ. ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕಾಗತ್ತೆ. ನಾನು ಮತ್ತೆ ಒಲೆ ಮೇಲ್ಗಡೆ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಮೊದಲಿಗೆ ಬಿಸಿ ಮಾಡ್ಕೊಂಡಿರುವಂತಹ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಟೋಟಲ್ಲಾಗಿ ನಾವು 1 ಬೌಲ್ ಅಕ್ಕಿ ಹಿಟ್ಟಿಗೆ 3 ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ಪೂರ್ತಿಯಾಗಿ 3 ಬೌಲ್ ಬೇಕಂತೇನಿಲ್ಲ. ನಾವು 1 ಬೌಲಷ್ಟು ಸಪ್ರೇಟಾಗಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇವಲ್ವ, ಅದನ್ನೇ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಒಮ್ಮೆಗೆ ಹಾಕ್ಕೊಂಡು ನೀವು ಹಿಟ್ಟು ಅಳಸಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮುಗಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪನೂ ಕೂಡ ಗಂಟಾಗಬಾರ್ದು, ಆ ರೀತಿಯಾಗಿ ನೀವು ಮುಗಿಸ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇರ್ಬೋದು, ಮುಂಚೆಗಿಂತಲೂ ಹಿಟ್ಟು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಶೈನಿಂಗಾಗಿ ಬರ್ತಾ ಇದೆ. ನೋಡಿ, ಚೆನ್ನಾಗಿ ನೀವು ಹಿಟ್ಟನ್ನು ಮುಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ತಳನೂ ಕೂಡ ಹೊತ್ಕೊಳ್ಳುತ್ತೆ. ಹಿಟ್ಟು ಅಷ್ಟು ಸರಿ ಬರೋದಿಲ್ಲ, ಗಂಟಾಗಿಯೂ ಬರುತ್ತೆ. ಅದಕ್ಕೋಸ್ಕರ ನೀವು ಕಂಟಿನ್ಯೂಸ್ ಆಗಿ ತಿರುತ್ತಾನೆ ಇರಬೇಕಾಗುತ್ತೆ. ನೋಡಿ, ಈಗಾಗಲೇ ನನ್ನ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳನ್ನು, ಅಂದರೆ ಹಪ್ಪಳದ ವಿಡಿಯೋ, ಸಂಡಿಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂತ ಅನ್ಸಿದ್ರೆ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಅಕ್ಕಿ ಸಂಡಿಗೆ ಬೇಕಾಗಿರುವಂಥ ಹಿಟ್ಟು ರೆಡಿ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಹೀಗೆ ಕೈಗೆ ಹಚ್ಕೊಂಡ್ರಿ ಅಂತಂದರೆ ಒಂದಕ್ಕೊಂದು ಅಂಟ್ಕೊಳ್ಬೇಕು. ಅಂಟ್ಕೊಳ್ಳಿಲ್ಲ ಅಂತಂದರೆ ಇನ್ನೂ ನಾವು ಕುದಿಸ್ಕೊಳ್ಬೇಕಾಗತ್ತೆ. ನಾವು ಹಿಟ್ಟು ರೆಡಿ ಮಾಡ್ಕೊಳ್ತಾ ಇರುವಾಗ ಮಧ್ಯದಲ್ಲಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳುವ ಅವಶ್ಯಕತೆ ಇರುತ್ತೆ. ನೋಡಿ, ಇವಾಗ ಮುಂಚೆಗಿಂತಲೂ ಹಿಟ್ಟು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ, ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ರೆಡಿ ಆಗಿದೆ ಇಲ್ವಾ ಅಂತ. ಇವಾಗ ಕೈಗೆ ಇನ್ನೂ ಅಂಟ್ಕೊಳ್ತಾ ಇಲ್ಲ, ಆದರೆ ಇನ್ನೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಹಿಟ್ಟು. ನೋಡಿ, ನಾವು ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀವೋ ಆ ಸಂಡಿಗೆನೂ ಕೂಡ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಮತ್ತು ಹೂವಿನ ರೀತಿಯಾಗಿ ಅರಳುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಪ್ರಮಾಣದಷ್ಟು ಅಂಟ್ಕೊಳ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಈ ರೀತಿಯಾಗಿ ಅಂಟ್ಕೊಳ್ತಾ ಇದೆ ಅಂತಂದರೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಕೆಳಗಡೆ ಇಳಿಸ್ಕೊಂಡು ಅದರ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷಗಳವರೆಗೆ ಹಾಗೆ ಇಟ್ಕೊಳ್ತೀನಿ. ಅಂದರೆ ಹಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಇವಾಗ 5 ನಿಮಿಷ ಆದ ನಂತರ
ಮೇಲ್ಗಡೆ ಮುಚ್ಚಳವನ್ನು ತೆಗೆದು ನೋಡ್ತಾ ಇದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ಶೈನಿಯಾಗಿ ಬಂದಿದೆ, ನೀವು ಕಾಣಿಸ್ತಾ ಇರ್ಬೋದು. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ. ಮತ್ತೆ ಒಮ್ಮೆ ಚೆಕ್ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಹಿಟ್ಟು ಬಂದಿರುತ್ತೆ ಅಂತ. ಈ ರೀತಿಯಾಗಿ ಕೈಗೆ ಅಂಟಿಸ್ಕೊಂಡ್ರಿ ಅಂತಂದರೆ ಒಂದಕ್ಕೊಂದು ಅಂಟ್ಕೊಳ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಳ್ತಾ ಇದೆ ಅಂತ. ಇವಾಗ ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾವು ಸಂಡಿಗೆನ ಹಾಕ್ಕೊಳ್ಬಹುದು ನೋಡಿ. ನೀವು ಚಕ್ಲಿ ಆಕಾರದ ಸಂಡಿಗೆನೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಶಾವಿಗೆ ರೀತಿಯಾಗಿರುತ್ತಲ್ವ ಅದರಿಂದನೂ ಕೂಡ ಹಾಕ್ಕೊಳ್ಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನು ಇವತ್ತು ಎರಡೂ ನಾನು ತೋರಿಸ್ತಾ ಇದ್ದೀನಿ, ಅಂದರೆ ಚಕ್ಲಿ ಆಕಾರದ ಮತ್ತು ಶಾವಿಗೆ ಆಕಾರದ ಸಂಡಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎರಡು ರೀತಿಯಾಗಿರುವಂತಹ ಸಂಡಿಗೆ ಮಣೆ ಬರುತ್ತೆ. ಈ ರೀತಿಯಾಗಿ ತಿರುವುದು ಬರುತ್ತೆ ಮತ್ತು ಒತ್ಕೊಳ್ಳೋದು ಬರುತ್ತೆ. ನಿಮ್ಮ ಮನೇಲಿ ಯಾವುದು ಇರುತ್ತೋ ಅದರಿಂದ ನೀವು ಸಂಡಿಗೆನ ಹಾಕ್ಕೊಳ್ಬಹುದು ನೋಡಿ. ಫ್ರೆಂಡ್ಸ್, ಈಗಾಗಲೇ ನಾನು ಈ ಚಾನಲಲ್ಲಿ ಹಲವಾರು ಹಪ್ಪಳದ ಮತ್ತು ಸಂಡಿಗೆ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಯಾರಿಗೆ ಬೇಕು ಅಂತ ಅನಿಸಿದ್ರೆ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ವಿಧವಾಗಿರುವಂತಹ ಹಪ್ಪಳ ಮತ್ತು ಸಂಡಿಗೆಯನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಮತ್ತು ನಿಮಗೆ ನನ್ನ ಚಾನಲನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕಂಪಲ್ಸರಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಶಾವಿಗೆ ಆಕಾರದ ಸಂಡಿಗೆನ ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ. ಹಿಟ್ಟು ರೆಡಿ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ನಾವು ಸಂಡಿಗೆನ ಹಾಕ್ಕೊಳ್ಬಹುದು. ಮೇಯ್ನಾಗಿ ಹಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗಿರಬೇಕು, ಆವಾಗ ಮಾತ್ರ ಸಂಡಿಗೆ ಸೂಪರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳುವಾಗ ಅವಸರವಾಗಿ ಅಥವಾ ಅರ್ಧಕ್ಕೆ ಅಂದರೆ ಹಿಟ್ಟು ಸರಿ ಆಗದೇ ಇರೋ ಹಾಗೆ ಮಾಡ್ಕೊತೀವಿ ಅಂತಂದರೆ ಅಷ್ಟೊಂದು ಸಂಡಿಗೆ ಸರಿ ಬರೋದಿಲ್ಲ, ಹಾಳಾಗಿಬಿಡುತ್ತೆ. ಮತ್ತು ಒಣಗಿಸ್ಕೊಳ್ಳೋಕೆ ಇಟ್ಕೊಳ್ತೀವಲ್ಲ ಅವಾಗೆ ಮುರಿದು ಹೋಗಿಬಿಡುತ್ತೆ ನೋಡಿ. ನಾನು ಪೂರ್ತಿಯಾಗಿ ಸಂಡಿಗೆನ ಹಾಕ್ಕೊಂಡಿದ್ದಾಯಿತು, ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೆ, ಎಷ್ಟೊಂದು ಸಂಡಿಗೆನ ಮಾಡ್ಕೊಂಡಿದ್ದೀನಿ ಅಂತ. ನೀವು ಸ್ವಲ್ಪ ಪ್ರಮಾಣದಷ್ಟು ಮಾಡಿಕೊಂಡು ಬಿಸಿಲಿಗೆ ಒಣಗಾಕೊಂಡು ಡಬ್ಬದಲ್ಲಿ ತುಂಬಿಟ್ಕೊಂಡು ಬಿಟ್ಟರೆ ಮುಗೀತು. ನೀವು ವರ್ಷ ಪೂರ್ತಿಯಾಗಿ ಆರಾಮಾಗಿ ನೀವು ಹಬ್ಬ ಹರಿದಿನಗಳಲ್ಲಿ ಕರ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಸಂಡಿಗೆಯನ್ನು ಪೂರ್ತಿ ಒಣಗಿದೆ, ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಣಗದೇ ಇರುವಂಥ ಸಂಡಿಗೆನ ಇನ್ನೂ ಒಂದು ದಿವಸ ನಾನು ಚೆನ್ನಾಗಿ ಒಣಗಿಸ್ಕೊಳ್ತೀನಿ ನೋಡಿ. ನಿಮಗೆ ಒಂದು ದಿವಸದಲ್ಲಿ ಒಣಗುತ್ತು ಅಂತಂದರೆ ಡಬ್ಬದಲ್ಲಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು 2 ದಿವಸನಾದ್ರೂ ಕೂಡ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಒಟ್ಟಿನಲ್ಲಿ ಸಂಡಿಗೆ ಮಾತ್ರ ಚೆಂದಾಗಿ ಒಣಗಿರಬೇಕು, ಇಲ್ಲ ಅಂತಂದರೆ ಹಾಳಾಗಿಬಿಡುತ್ತೆ ನೋಡಿ. 2 ದಿವಸ ಚೆನ್ನಾಗಿ ಒಣಗಿಸ್ಕೊಂಡು ನಾವು ಡಬ್ಬದಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಮುಗೀತು. ಆರಾಮಾಗಿ ನಮಗೆ ಬೇಕೆಂದಾಗೆಲ್ಲ ಕರ್ಕೊಂಡು ತಿನ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಸೂಪರಾಗಿರುವಂತಹ ಅಕ್ಕಿ ಸಂಡಿಗೆನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು, ಮತ್ತು ಬೇಗನೇನೂ ಕೂಡ ಆಗಿಬಿಡುತ್ತೆ ಈ ಸಂಡಿಗೆ. ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನೆಯಲ್ಲಿ ಹೋಗಿ ಖಂಡಿತವಾಗ್ಲೂ ಟ್ರೈ ಮಾಡಿ ಯಾವ ರೀತಿಯಾಗಿ ಅಕ್ಕಿ ಸಂಡಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮ್ಮೆಲ್ಲರಿಗೂ ತಿಳಿದಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಸಂಡಿಗೆ ಕರೆದ ನಂತರ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಮುಂಚೆನೇ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಸಂಡಿಗೆನ ಕರ್ಕೊಳ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಿಕ್ಕದಾಗಿರುವಂತಹ ಸಂಡಿಗೆ ಎಷ್ಟು ಹೂವಿನ ರೀತಿಯಾಗಿ ಅರಳ್ತಾ ಇದೆ ಅಂತ. ಮತ್ತು ಬಾಯಲ್ಲಿ ಇಟ್ಟರಂತೂ ಬೆಣ್ಣೆ ರೀತಿಯಾಗಿ ಕರಗೋಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಸಂಡಿಗೆ ನೋಡಿ. ಚಕ್ಲಿ ಆಕಾರ ಸಂಡಿಗೆನೂ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕರೆದ ನಂತರ ಅದನ್ನು ಕೂಡ ಅರಳುತ್ತೆ ನೋಡಿ. ಸೂಪರ್ ಆಗಿರುವಂತಹ ಸಂಡಿಗೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವುದಂತಂದರೆ ಹಿಟ್ಟು ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಂಡಿಗೆ ಬರುತ್ತೆ ನೋಡಿ. ನಾವು ಹಿಟ್ಟು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಂಡಿಗೆನೂ ಕೂಡ ಸರಿ ಬರೋದಿಲ್ಲ. ಮತ್ತು ಒಣಗಿಸ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತೀವಲ್ವ ಆವಾಗಲೇ ಈ ಸಂಡಿಗೆ ಮುರಿದು ಹೋಗಿಬಿಡುತ್ತೆ, ನಾವು ಹಿಟ್ಟು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತಂದರೆ ನೋಡಿ. ಬೆಳ್ಳಗೆನೂ ಕೂಡ ಬರೋದಿಲ್ಲ. ಇವಾಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಕರ್ಕೊಂಡ ನಂತರ ಎಷ್ಟು ಚೆನ್ನಾಗಿ ಬೆಳ್ಳಗಾಗಿ ಬಂದಿದೆ ಅಂತ. ಸೂಪರ್ ಆಗಿರುವಂತಹ ಸಂಡಿಗೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮ್ಮೆಲ್ಲರಿಗೂ ತಿಳಿದಿದೆ ಅಂತ ಭಾವಿಸ್ತಾ ಇದ್ದೀನಿ. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.